ಈ ಜಿಬಿಎ ಜಾರಿ ಬಳಿಕ ಜನರ ಸಮಸ್ಯೆನ ಅದರಲ್ಲೂ ಬೆಂಗಳೂರು ಜನರ ಸಮಸ್ಯೆನ ಆಲಿಸ್ತಿರುವಂತಹ ಡಿಕೆ ಶಿವಕುಮಾರ್ ಇವತ್ತು ಟಿಸಿ ಪಾಳ್ಯದಲ್ಲಿ ಈ ಪಾರ್ಕ್ನಲ್ಲಿ ಏನು ಬೇರೆ ಬೇರೆ ಕಡೆ ಅವರು ನಡಿಗೆ ಮಾಡ್ತಿದ್ದಾರೆ. ಇವತ್ತು ಕೂಡ ಒಂದಷ್ಟು ಸಮಸ್ಯೆಗಳನ್ನು ಆಲಿಸಿದ್ರು. ಆ ಏರಿಯಾಗಳ ಸಮಸ್ಯೆ ಏನಿದೆ ಅದನ್ನು ಕೂಡ ಜನ ಒಂದಾದ್ಮೇಲೆ ಒಂದು ಅವ್ರ ಮುಂದೆ ಹಾಜರು ಮಾಡಿದ್ರು. ಗೃಹಲಕ್ಷ್ಮಿ 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ. ನಾನು ಶಿವಕುಮಾರ್ ಮಾತಾಡ್ತೀನಮ್ಮ. ಇದು ಯಾರು 5 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಅಂತಿದೆ. ಏನಮ್ಮ ಅವ್ರು 15-10 ಸಾವಿರ ಕೊಡಿ ಅಂತಾರೆ ಸರ್. ಯಾರು ಲಂಚ ಕೇಳಿದ್ರು ನಾನು ಇವತ್ತು ಸಾಯಂಕಾಲದೊಳಗಡೆ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತ ಇಲ್ಲೇ ನಮ್ಮ ಕಮಿಷನರ್ ಹೇಳ್ತೀನಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಈ ಹಿಂದೆ ಲಾಲ್ಬಾಗ್ ಮತ್ತು ಜೆಪಿ ಪಾರ್ಕ್ನಲ್ಲಿ ವಾಕ್ ಮಾಡಿ ಸಾರ್ವಜನಿಕರ ಕುಂದುಕೊರತೆ ಆಲಿಸಿದ್ರು. ಇದರ ಮುಂದುವರೆದ ಭಾಗವಾಗಿ ಇವತ್ತು ಕೆಆರ್ಪುರಂ ವ್ಯಾಪ್ತಿಯಲ್ಲಿ ಟಿಸಿ ಪಾಳ್ಯದ ವೆಂಗಯ್ಯ ಇಕೋ ಪಾರ್ಕ್ನಲ್ಲಿ ಡಿಕೆ ಸಂವಾದ ನಡೆಸಿದರು. ಸಂವಾದದಲ್ಲಿ ಡಿಕೆ ಮುಂದೆ ಜನರು ಸಾಲು ಸಾಲು ದೂರುಗಳನ್ನ ಇಟ್ಟರು. ಇದೇ ವೇಳೆ ಮಹಿಳೆಯೊಬ್ಬರು 6 ತಿಂಗಳಿಂದ ಗೃಹಲಕ್ಷ್ಮಿ ಹಣವೇ ಬಂದಿಲ್ಲ ಅಂತ ಅಳಲು ತೋಡಿಕೊಂಡ್ರು. ಗೃಹಲಕ್ಷ್ಮಿ 6 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ. ಆಮೇಲೆ ತಿರುಗಿ ಸಂತೆ ಸ್ವಲ್ಪ ಹೂಗುಳ್ದು ಅದೆಲ್ಲ ಪ್ರಾಬ್ಲಮ್ ಓಡಾಡಕ್ಕಾಗಲ್ಲ. ಇಲ್ಲ ನಾ ಬಂದಿಲ್ಲ ನೋಡಿ, ಮೊಬೈಲ್ ಇಲ್ಲ ಇದ್ರೆ. ತಕ್ಷಣವೇ ಮಹಿಳೆ ಸಂಕಷ್ಟಕ್ಕೆ ಸ್ಪಂದಿಸಿದ ಡಿಸಿಎಂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು. ಜುಲೈವರೆಗೆ ಗೃಹಲಕ್ಷ್ಮಿ ಹಣ ಹಾಕಿದ್ದೀವಿ, ಆಗಸ್ಟ್ನದ್ದು ಪ್ರೋಸೆಸ್ ಆಗ್ತಿದೆ ಅಂತ ಮಾಹಿತಿ ಕೊಟ್ಟರು. ನಾನು ಶಿವಕುಮಾರ್ ಮಾತಾಡ್ತೀನಮ್ಮ. ಇದು ಯಾರು 5 ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಅಂತಿದೆ. ಏನಮ್ಮ ಅದು ಜುಲೈದು ಕ್ರೆಡಿಟ್ ಆಗಿದೆ ಸರ್. ಈ ಮಂತ್ ಅವ್ರದ್ದು ಏನಾಗಿದೆ ಅಂತ ನಾನು ಪರ್ಸನ್ ಚೆಕ್ ಮಾಡಿ ಅವರಿಗೆ ಅಡ್ರೆಸ್ ಮಾಡ್ತೀನಿ ಸರ್. ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಆಗಿದೆಯಾ ಇಲ್ಲಿ? ಎಸ್ ಸರ್ ಆಗಿದೆ. ಅವ್ರ ಪರ್ಸನ್ ನಲ್ಲಿ ಏನಾದ್ರು ಆಗಿದ್ರೆ ನಾನು ಅದನ್ನ ಚೆಕ್ ಮಾಡಿ ರಿಸಾಲ್ವ್ ಮಾಡ್ತೀನಿ. ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ? ಎಸ್ ಸರ್, ಎಸ್ ಸರ್. ಇಷ್ಟೇ ಅಲ್ಲದೆ ನಿನ್ನ ಮಾತನ್ನ ಕೇಳಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಿದ್ದೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಬೈತಿದ್ದೆ ಅಂತ ಡಿಕೆ ಗರಂ ಆದ್ರು. 6 ತಿಂಗಳಿಂದ ಬಂದಿಲ್ಲ ಅಂತ ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ. ಅದನ್ನ ಈ ಲಕ್ಷ್ಮಿಗೂ ಬೈತಾ ಇದ್ದೀಗ ಫೋನ್ ಮಾಡ್ಬಿಟ್ಟು ಸಿಗ್ಲಿಲ್ಲ ಫೋನ್ಗೆ. ಇನ್ನು ಡಿಕೆ ಮುಂದೆ ಈ ಖಾತಾ ವಿಚಾರವೂ ಪ್ರಸ್ತಾಪವಾಯಿತು. ಈ ಖಾತಾ ಮಾಡಿಸಬೇಕು ಅಂದ್ರೆ ಅಧಿಕಾರಿಗಳು 15,000 ಡಿಮ್ಯಾಂಡ್ ಇಡ್ತಿದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ರು. ಸರ್ ನಾನು ಕಮ್ಮಿ ಅಂದ್ರೆ 2 ತಿಂಗಳಿಂದ ಹೋಗಿದ್ದೀನಿ ಸರ್. ನಾನು ಅವ್ರು 15-10 ಸಾವಿರ ಕೊಡಿ ಅಂತಾರೆ ಸರ್. ಆನ್ಲೈನ್ ಅಪ್ಲೈ ಮಾಡಿದ್ರು, ಅಪ್ರೂವಲ್ ಮಾಡಲ್ಲ ಸರ್. ಅವ್ರಮ್ಮ ಹೋಗಂತಾರೆ. ಅವ್ರಮ್ಮ ಹೋದ್ರೆ ಬಿಬಿಎಂಪಿ ಆಫೀಸ್ ವಿಜಯಪುರ ಬನ್ನಿ ಅಂತಾರೆ. ರಾಜಕಾಲುವೆ ವಿಚಾರವನ್ನ ಜನ ಡಿಕೆ ಬಳಿ ಪ್ರಸ್ತಾಪಿಸಿದ್ರು. ಸೊ ಮುಂಚಿನಂತ ರಾಜಕಾಲುವೆ ಓವರ್ಫ್ಲೋ ಆಗಿ ನಮ್ಮ ಲೇಔಟ್ ಫ್ಲಡ್ ಆಗಿರ್ತಾ ಇದೆ. ಅದು ಒಂದು ಮೇನ್ ಇಶ್ಯೂಸ್ ಸಾಲ್ವ್ ಮಾಡಬೇಕು. ಡಿಸಿಎಂ ಕೈಗೊಂಡಿರುವಂತಹ ಬೆಂಗಳೂರು ನಡಿಗೆಗೆ ಜನರಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ಇತ್ತ ಸಮಸ್ಯೆಗಳನ್ನು ಆಲಿಸೋಕೆ ಜನರ ನಡುವೆ ಸಂವಾದ ಏರ್ಪಡಿಸಿರುವ ಡಿಸಿಎಂಗೆ ದೂರುಗಳ ಸರಮಾಲೆಯೇ ಹರಿದು ಬರ್ತಿದೆ. ಸಿಟಿ ಜನರ ಸಮಸ್ಯೆಗಳಿಗೆ ಬೆಂಗಳೂರು ನಡಿಗೆ ಮುಲಾಮು ಹಚ್ಚುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.